ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ಏನಂದ್ರೆ, ಬಹಳಷ್ಟು ಜನ ವೆಸ್ಟ್ ಸೈಡ್ ರೋಡ್ ಇದ್ದಾಗ ನಾವು ವಾಸ್ತು ಪ್ರಕಾರ ಹೆಂಗೆ ಮನೆ ಮಾಡ್ಕೋಬೇಕಂತ ಕೇಳಿದ್ರಿ. ಸೊ ಇವತ್ತು ನಾನು ಇನ್ ಡಿಟೇಲ್ ಅದ್ರದ್ದು ಡುಪ್ಲೆಕ್ಸ್ ಪ್ಲ್ಯಾನ್ ಹಾಕೀನಿ. ಸೊ ವಾಸ್ತು ಪ್ರಕಾರ ಅದರೊಳಗೆ ನಾನು ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ಪ್ಲ್ಯಾನ್ ವಾಚ್ ಮಾಡಿರಿ. ಆ್ಯಸ್ ಯೂಶ್ವಲ್ ನಾನು ವಾಕಿಂಗ್ ಆದಮೇಲೆ ಮತ್ತೆ ಸಿಗ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತಿನ ಪ್ಲ್ಯಾನ್ ನೋಡ್ಬೋದು ನೀವು. ನಮ್ಮದು ವೆಸ್ಟ್ ಸೈಡ್ ಇವತ್ತು ಮೇನ್ ರೋಡ್ ಐತಿ. ಸೊ ನಾವು ಗೇಟನ್ನ ವೆಸ್ಟ್ ಸೈಡ್ ಪ್ರೊವೈಡ್ ಮಾಡಿರ್ತೀವಿ ಮತ್ತು ಮನಿ ಡೋರನ್ನ ನಾವು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಪ್ಲೇಸ್ ಮಾಡಿರ್ತೀವಿ. ಇದು ನಮ್ಮದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಆಗಿರ್ತೈತಿ. ಇದು ನಮ್ಮದು ನೆಕ್ಸ್ಟ್ ಫ್ಲೋರ್ ಅಂದ್ರೆ ಫಸ್ಟ್ ಫ್ಲೋರ್ ಪ್ಲ್ಯಾನ್ ಇದಾಗಿರ್ತೈತಿ. ಸೊ ಇದನ್ನು ನಾನು ಗ್ರೌಂಡ್ ಫ್ಲೋರ್ದು ಈಗ ಝೂಮ್ ಇನ್ ಮಾಡತ್ತೀನಿ. ನೀವು ಇಲ್ಲೇ ನೋಡ್ಬೋದು. ನಾವು ಇಲ್ಲಿ ಮೇನ್ ಗೇಟಿಂದ ಒಳಗಡೆ ಬಂದ್ಕೊಳ್ಳಿ ನಮ್ಗೊಂದಿಲ್ಲ ದೊಡ್ಡದು ಕಾರ್ ಪಾರ್ಕಿಂಗ್ ಸಿಗ್ತೈತಿ. ಅದ್ರ ಸೈಜ್ ನಿಮ್ಗೆ ಅಗಲ 10 ಫೀಟ್ ಐತಿ. ಉದ್ದ ಕಂಪ್ಲೀಟ್ ನಿಮ್ದು ಸೈಟ್ ಏರಿಯಾ ಅಂದ್ರೆ 29 ಫೀಟ್. 30 ಫೀಟ್ ಒಳಗೆ ಹಾಫ್ ಫೀಟ್ ಈ ಕಡೆ ಕಾಂಪೌಂಡ್, ಹಾಫ್ ಫೀಟ್ ಈ ಕಡೆ ಕಾಂಪೌಂಡ್ ಅಂದ್ರೆ 1 ಫೀಟ್ ಹೋಗುತ್ತೆ. ಸೊ ರಿಮೈನಿಂಗ್ ಇಸ್ 29 ಫೀಟ್. ನಿಮಗಿಲ್ಲೇ ಭಾಳ ದೊಡ್ಡದು ಕಾರ್ ಪಾರ್ಕಿಂಗ್ ಸಿಗ್ತೈತಿ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಈಶಾನ್ಯ ದಿಕ್ಕಿನೊಳಗೆ ಮೇನ್ ಡೋರ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನೀವು ಬೇಕಂದ್ರೆ ನೀವು ವಾಟರ್ ಟ್ಯಾಂಕ್ ಕೂಡ ಇಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲಿ ಒಳಗಡೆ ಬಂದರೆ ನಮ್ಗೊಂದು ಇಲ್ಲಿ ಮೀಡಿಯಮ್ ಸೈಜ್ ಲಿವಿಂಗ್ ರೂಮ್ ಸಿಗ್ತೈತಿ. ಅದ್ರ ಸೈಜ್ ನಮ್ಗೆ ಅಗಲ 13 ಫೀಟು, ಉದ್ದಕ್ಕೆ ನಮ್ಗೆ 10.5 ಫೀಟ್ ಸಿಗ್ತೈತಿ. ನೆಕ್ಸ್ಟ್ ನಾವಿಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನ್ ಒಳಗೆ ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಮ್ಗೆ 4 ಫೀಟ್ ಅಗಲ ಸಿಗ್ತೈತಿ, 6 ಫೀಟ್ 6 ಇಂಚ್ ನಮ್ಗೆ ಉದ್ದ ಸಿಗ್ತೈತಿ. ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕಿನೊಳಗೆ ನಾವು ಇಲ್ಲಿ ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೈಜ್ ಬಂದು 7 ಫೀಟ್ 6 ಇಂಚ್ ಬೈ 10 ಫೀಟ್. ನಮಗೆ ಟೋಟಲ್ ಇಲ್ಲಿ ಒಂದು ಮೀಡಿಯಂ ಸೈಜ್ ಕಿಚನ್ ಸಿಗ್ತೈತಿ. ನೀವು ಇಲ್ಲಿ ಎಲ್ ಶೇಪ್ದಾಗ ನೋಡತ್ತಿರ್ಬೋದು. ಇದು ನಿಮ್ದು ಕಿಚನ್ ಕಟ್ಟಿ ಆಗಿರ್ತೈತಿ. ಇಲ್ಲೇ ನೀವು 1 ಫೀಟ್ 6 ಇಂಚ್ ಅಗಲ ನಿಮ್ಗೆ ಕಿಚನ್ ಕಟ್ಟಿ ಸಿಗ್ತೈತಿ ಇಲ್ಲೇ. ನೆಕ್ಸ್ಟ್ ನೀವು ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ನಾಗ ಅಂದ್ರೆ ಆಗ್ನೇಯ ದಿಕ್ಕಿನೊಳಗೆ ನೀವು ಇಲ್ಲಿ ಗ್ಯಾಸ್ ನೀವು ಇಲ್ಲಿ ಪ್ಲೇಸ್ ಮಾಡಬಹುದು. ಆಮೇಲೆ ಈ ಕಡೆ ನೀವು ಡಿಶ್ ವಾಷರ್ನ ಪ್ಲೇಸ್ ಮಾಡಬಹುದು. ನೆಕ್ಸ್ಟ್ ನಾವು ಇಲ್ಲೇ ಇದು ಡುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಕೆಳಗಡೆ ನಾವು ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನೀವು ನೋಡ್ಬೋದು. ಇಲ್ಲಿ ಡೈರೆಕ್ಷನ್ ಐತಿ. ಇಲ್ಲಿ ಸೌತ್ ವೆಸ್ಟ್ ನಾವು ಇಲ್ಲೇ ಏನು ಮಾಡಿವಿ ಅಂತಂದ್ರೆ ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ಎಷ್ಟೈತಪ್ಪ ಅಂತಂದ್ರೆ 11 ಫೀಟ್ ನಿಮ್ಗೆ ಅಗಲ ಐತಿ, 10 ಫೀಟ್ ಉದ್ದ ಮಾಸ್ಟರ್ ಬೆಡ್ರೂಮ್ದು ಸಿಗ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ಕೊಟ್ಟಿರ್ತೀವಿ. ಇದು ಅಟ್ಯಾಚ್ ಇಲ್ಲ, ಬಾತ್ರೂಮಿಗೆ ಸಪರೇಟ್ ಡೋರ್ ಐತಿ ಇಲ್ಲೇ. ನೆಕ್ಸ್ಟ್ ಟಾಯ್ಲೆಟಿಗೆ ಸಪರೇಟ್ ಡೋರ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದನ್ನ ಕಂಪ್ಲೀಟ್ ಇದೆರಡು ಬೇರೆ ಬೇರೆ ಆಗಿರ್ತೈತಿ. ಇದನ್ನ ಸೈಜ್ ನೋಡೋದಾದ್ರೆ ನಾವು ಟಾಯ್ಲೆಟ್ 4x4 ಐತಿ. ನೆಕ್ಸ್ಟ್ ಬಾತ್ 3 ಫೀಟ್ 6 ಇಂಚ್ ನಮ್ಗೆ ಅಗಲ ಐತಿ. 7 ಫೀಟ್ 6 ಇಂಚ್ ಅಂದ್ರೆ 7.5 ಫೀಟ್ ನಮ್ಗೆ ಉದ್ದ ಬಾತ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ನಾವು ಸ್ಟೇರ್ಕೇಸನ್ನ ಪ್ರೊವೈಡ್ ಇಲ್ಲೇ ಮಾಡಿರ್ತೀವಿ. ಇದು ಕೂಡ ನಮ್ಗೆ ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಬಂದು ಕ್ಲಾಕ್ ವೈಸ್ ಡೈರೆಕ್ಷನ್ ನಿಂತ ನಾವು ಮೇಲ್ಗಡೆ ನೆಕ್ಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಿಗೆ ಹೋಗ್ತೀವಿ. ಇಲ್ಲಿ ನೀವು ಇದು ಕೂಡ ನಿಮ್ಗೆ ಇಳಿಯಬೇಕಾರೆ ನೀವು ಯಾವ ಕಡೆ ಫೇಸ್ ಮಾಡಿ ಇಳಿತೀರಿ ಅಂತಂದ್ರೆ ಈ ವಾಪಸ್ ಹಿಂಗೆ ಇಳಿಯಬೇಕಾರೆ ಈಸ್ಟ್ ಸೈಡ್ ನೀವು ಫೇಸ್ ಮಾಡಿ ಇಳಿತೀರಿ. ಸೊ ಅದು ಕೂಡ ನಿಮ್ದು ವಾಸ್ತು ಪ್ರಕಾರ ಕರೆಕ್ಟಾಗಿ ಐತಿ. ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ ಪ್ಲ್ಯಾನ್ ನೋಡೋದಾದ್ರೆ ಇಲ್ಲೇ ನಾನು ಝೂಮ್ ಔಟ್ ಮಾಡತ್ತೀನಿ. ಇದು ನಿಮ್ಮದು ಫಸ್ಟ್ ಫ್ಲೋರ್ ಪ್ಲ್ಯಾನ್ ಆಗಿರ್ತೈತಿ. ಇಲ್ಲೇ ನೀವು ಮೇಲ್ಗಡೆ ಹತ್ಕೊಂಡು ಈ ಪಾಯಿಂಟಿಗೆ ಬರ್ತೀರಿ. ಇಲ್ಲಿಂದ ಹಿಂಗೆ ಬಂದು ಈ ಪಾಯಿಂಟಿಗೆ ಬರ್ತೀರಿ. ಸೊ ಇದು ಯಾವ ಪಾಯಿಂಟ್ ಅಂದ್ರೆ ಇಲ್ಲೈತಿ. ಈ ಪಾಯಿಂಟ್ ನಿಮ್ದು ಫಸ್ಟ್ ಫ್ಲೋರ್ದಾಗಿರುತ್ತೆ. ನೆಕ್ಸ್ಟ್ ನಾನು ಇದನ್ನ ಝೂಮ್ ಇನ್ ಮಾಡತ್ತೀನಿ. ಫಸ್ಟ್ ಫ್ಲೋರ್ ಇದು ನಿಮ್ದು ಫಸ್ಟ್ ಫ್ಲೋರ್ ಆಗಿರ್ತೈತಿ. ಇಲ್ಲಿಂದ ಬಂದ ತಕ್ಷಣ ನಿಮ್ಗೆ ಕಂಪ್ಲೀಟ್ ಒಂದು ಲಿವಿಂಗ್ ರೂಮ್ ಇಲ್ಲೇ 13 ಫೀಟ್ ಅಗಲ 10 ಫೀಟ್ ಹಾಫ್ ಇಂಚ್ ನಿಮ್ಗೆ ಉದ್ದ ಸಿಗುತ್ತೆ. ಇಲ್ಲಿ ನಾವು ಕಂಪ್ಲೀಟ್ ಬಾಲ್ಕನಿನೂ ಪ್ರೊವೈಡ್ ಮಾಡಿರ್ತೀವಿ. ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ನಾಗ ನಮ್ಗೆ ಕಿಡ್ಸ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಇದರ ಸೈಜ್ 10 ಫೀಟ್ ಬೈ 10 ಫೀಟ್ ಇರುತ್ತೆ. ನೆಕ್ಸ್ಟ್ ಇಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ನಾವು ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ವಾಸ್ತು ಪ್ರಕಾರ ಇದು ಕರೆಕ್ಟಾಗಿ ಐತಿ. ನೀವು ನೋಡ್ಬೋದು ಸೌತಿಗೆ ನಾವು ಫೇಸ್ ಮಾಡಿ ಬೆಡ್ಡಿಂದ ಇಲ್ಲೇ ಪ್ಲೇಸ್ ಮಾಡಿರ್ತೀವಿ. ಸೌತಿಗೆ ವಾಸ್ತು ಪ್ರಕಾರ ನಾವು ತಲೆ ಮಾಡಬೇಕು ಅಥವಾ ಈಸ್ಟಿಗೂ ಮಾಡ್ಬೋದು. ಲಾಸ್ಟ್ ಆಪ್ಷನ್ ವೆಸ್ಟ್, ನಾರ್ತಿಗೆ ನಾವು ಮಾಡಬಾರ್ದು. ಸೊ ಇಲ್ಲೇ ನಾವು ಸೌತಿಗೆ ಹೆಡ್ ಫೇಸ್ ಮಾಡಂಗೆ ಇಲ್ಲೇ ಬೆಡ್ನ ನಾವು ಪ್ಲೇಸ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಆಗಿದ್ದು ಮಾಸ್ಟರ್ ಬೆಡ್ರೂಮ್ ಆಗೈತಿ. ಇಲ್ಲಿ ಅದರದ್ದು ನಾರ್ತ್ ವೆಸ್ಟ್ ಕಾರ್ನರ್ ನಮ್ದು ಏನೈತೆ ಅಂದ್ರೆ ಇಲ್ಲಿ ಟಾಯ್ಲೆಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಟಾಯ್ಲೆಟ್ ಸೈಜ್ ಎಷ್ಟೈತೆ ಅಂದ್ರೆ 5 ಫೀಟ್ 6 ಇಂಚ್ ಬೈ 4 ಫೀಟ್ 6 ಇಂಚ್ ಅಂದ್ರೆ 5.5 ಫೀಟ್ ಅಗಲ 4.5 ಫೀಟ್ ಉದ್ದ ಐತಿ. ನೀವು ಇಲ್ಲಿ ನೋಡ್ಬೋದು ಒಂದು ಸ್ಲೈಡಿಂಗ್ ಡೋರ್ ನಾವು ಇಲ್ಲೇ ಪ್ರೊವೈಡ್ ಮಾಡೀವಿ. ಇಲ್ಲಿಂದ ನೀವು ಸ್ಲೈಡಿಂಗ್ ಡೋರಿಂದ ಒಳಗಡೆ ಬಂದ್ರೆ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಇಲ್ಲೇ ನಾವು ಕೊಟ್ಟಿರ್ತೀವಿ. ಅದ್ರ ಸೈಜ್ ನಿಮಗೆ 4 ಫೀಟ್ ಬೈ 4 ಫೀಟ್ 6 ಇಂಚ್ ಅಂದ್ರೆ 4 ಫೀಟ್ ಆಗಲ್ಲ 4.5 ಫೀಟ್ ಉದ್ದ ನಿಮ್ಗೆ ಇಲ್ಲೇ ಸಿಗ್ತೈತಿ. ನೆಕ್ಸ್ಟ್ ನಾವು ಇನ್ನು ಬಾಲ್ಕನಿ ನೋಡೋದಾದ್ರೆ
ಇಲ್ಲ ನೀವು ನೋಡಬಹುದು ನಾವು ಕಂಪ್ಲೀಟಾಗಿ ಇಲ್ಲೇ ಬಾಲ್ಕನಿ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಾಮನ್ ನಾವು ಟಾಯ್ಲೆಟ್ ಮತ್ತು ಬಾತ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನಮ್ಗೆ ಕಂಪ್ಲೀಟಾಗಿ ಇದು ಅಟ್ಯಾಚ್ ಮತ್ತು ಟಾಯ್ಲೆಟ್ ಮತ್ತು ಬಾತ್ ಎರಡೂ ಇರ್ತೈತಿ. ಇಲ್ಲ ಇದ್ರ ಸೈಜ್ 3.5 ಫೀಟ್ ಅಗಲ 7 ಫೀಟ್ 6 ಇಂಚ್ ನಮ್ಗೆ ಉದ್ದ ಸಿಗ್ತೈತಿ. ಸೊ ಈ ಬೆಡ್ರೂಮ್ದವ್ರು ಇದನ್ನು ಯೂಸ್ ಮಾಡ್ಕೋಬೋದು, ಹಾಲ್ದವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಇಲ್ಲೇ ಬಾಲ್ಕನಿಗೆ ಹೋಗೋಕೆ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿವಿ. ಇದು ಮಾಸ್ಟರ್ ಬೆಡ್ರೂಮಿಗೂ ನೀವು ಈಸಿಯಾಗಿ ಎಕ್ಸೆಸ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಗೆ ಡೈರೆಕ್ಟ್ ಬೇಕಂದ್ರೆ ನೀವು ಇಲ್ಲಿ ಒಂದು ಡೋರು ಕೂಡ ಮಾಸ್ಟರ್ ಬೆಡ್ರೂಮ್ಗೆ ಮಾಡ್ಕೋಬಹುದು. ಸೊ ಇಲ್ಲಿಂದ ನಾವು ಇದನ್ನ ಎಕ್ಸೆಸ್ ಮಾಡ್ಕೋಬಹುದು, ಬಟ್ ಇಲ್ಲಿಂದ ಕೂಡ ನಾವು ಈಗ ಎಕ್ಸೆಸ್ ಮಾಡಕ್ ಬರ್ತೈತಿ. ಸೊ ನಾವು ಇಲ್ಲಿ ಯಾವುದೇ ಥರದ ಡೋರ್ ಪ್ರೊವೈಡ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ನಾವು ಬಾಲ್ಕನಿಗೆ ಹೋಗಲ್ಲೇ ಒಂದು ಗ್ಲಾಸ್ ಡೋರ್ನ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇದೇನಿಲ್ಲ ಲೈಟ್ ಬ್ಲೂ ಕಲರ್ ಕಾಣ್ತೈತಲ್ಲ, ಇದು ನಮ್ದು ಗ್ಲಾಸ್ ಡೋರ್. ಸೊ ಇಲ್ಲಿಂದ ನಾವು ಹೊರಗಡೆ ಬಂದ್ರೆ ನಮ್ಗೆ ಕಂಪ್ಲೀಟಾಗಿ ಎಲ್ ಶೇಪಲ್ಲಿ ಬಾಲ್ಕನಿ ಸಿಗ್ತೈತಿ. ನೋಡ್ಬೋದು ನೀವು, ಕಂಪ್ಲೀಟ್ ಇದೆ ನಿಮ್ದು ಬಾಲ್ಕನಿ ಆಗಿರ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ಲಿವಿಂಗ್ ರೂಮ್ ಇಂದ ಕೂಡ ಬಾಲ್ಕನಿನ ಹೋಗಬಹುದು, ಅದನ್ನು ಇಲ್ಲೇ ತೋರಿಸ್ತೀನಿ. ಇಲ್ಲಿ ಅದರದ್ದು ಗ್ಲಾಸ್ ಡೋರ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿಂದ ನಾವು ಹೊರಗಡೆ ಬಂದರೆ ಕಂಪ್ಲೀಟಾಗಿ ನಿಮ್ಗೆ 10 ಫೀಟ್ ಅಗಲ ಸಿಗ್ತೈತಿ. ಹಾಗೆ ನಿಮ್ಗೆ 29 ಫೀಟ್ ಉದ್ದ ಬಾಲ್ಕನಿ ಸಿಗ್ತೈತಿ. ಸೊ ಇದು ನಾವು ಕಂಪ್ಲೀಟಾಗಿ ವಾಸ್ತು ಪ್ರಕಾರ ವೆಸ್ಟ್ ಸೈಡ್ ರೋಡ್ ಇದ್ದರೆ ಯಾವ ರೀತಿ ನಾವು ಮನೆ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಟ್ಟೀನಿ. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಆದಷ್ಟು ನೀವು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಅವ್ರಿಗೂ ಕೂಡ ಇದು ಉಪಯೋಗ ಆಗಬಹುದು. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ನಾಳೆ ಮತ್ತೆ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್, ಬೈ, ಶುಭ ದಿನ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೇನೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ ನೃಪತುಂಗ ಆಫಿಷಿಯಲ್ ಒಳಗೆ. ಆದಷ್ಟು ನೀವು ಎಲ್ಲರಿಗೂ ಶೇರ್ ಮಾಡಿರಿ, ಅದನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಮತ್ತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್.